ಇಂಗ್ಲಿಷ್ನಲ್ಲಿ ಒಟ್ಟಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಬ್ ಮತ್ತು ನೌನ್ ಬಗ್ಗೆ ಹೇಳ್ತೀನಿ. ಏನಕ್ಕಪ್ಪ ವರ್ಬ್ ಫಸ್ಟ್ ತಗೊಂಡಿದ್ದೀನಿ ಅಂದ್ಕೊಂಡ್ರೆ, ವರ್ಬ್ ಎಲ್ಲ ಸೆಂಟೆನ್ಸ್ನಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವರ್ಬ್ ಒಂದು ಪರ್ಸನ್ ಆರ್ ಥಿಂಗ್ನ ಸ್ಟೇಟ್ ಅಥವಾ ಆ್ಯಕ್ಷನ್ನ ತಿಳಿಸುತ್ತೆ. ಎಕ್ಸಾಂಪಲ್ಸ್ ಜೊತೆ ನೋಡೋಣ. ಟೀಮ್ ಇಂಗ್ಲಿಷ್ ಪಾರ್ಟ್ನರ್ ಪ್ಲೇಸ್ ಕ್ರಿಕೆಟ್ ಎವ್ರಿ ಥರ್ಸ್ಡೇ. ಇಲ್ಲಿ ವರ್ಬ್ ಬಂದು ಪ್ಲೇ ಆಗಿದೆ. ಯಾಕಂತ ಅಂದರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ಅನ್ ಆ್ಯಕ್ಷನ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಐ ಆಮ್ ಅ ಟ್ರೈನರ್ ಎಟ್ ಇಂಗ್ಲಿಷ್ ಪಾರ್ಟ್ನರ್. ಇಲ್ಲಿ ವರ್ಬ್ ಯಾವುದು ಅನ್ನೋದು ಗೆಸ್ ಮಾಡಿ. ಇಲ್ಲಿ ಆಮ್ ಅನ್ನೋದು ಒಂದು ವರ್ಬ್. ಯಾಕಂತ ಅಂದರೆ ಇಲ್ಲಿ ಸಿಚುವೇಶನ್ ಅಥವಾ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಿದೆ. ನೌನ್ ಅಂತ ಅಂದರೆ ಒಂದು ಪರ್ಸನ್, ಥಿಂಗ್ಸ್, ಪ್ಲೇಸ್ ಅಥವಾ ಒಂದು ಐಡಿಯಾಗೆ ಇರೋ ಹೆಸರು. ಹಾಗೆ ಅದನ್ನು ಕ್ಲಾಸ್ ಅವ್ರ ಗ್ರೂಪ್ ಆಫ್ ಪೀಪಲ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇಲ್ಲ ಥಿಂಗ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕೂಡ ನಾವು ನೌನ್ನ ಯೂಸ್ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ಜೊತೆ ನೋಡೋಣ. ಸಂತೋಷ್ ವೆಂಟ್ ಟು ಬ್ಯಾಂಗ್ಳೂರ್ ಆನ್ ವೆಕೇಷನ್ ವಿತ್ ಹಿಸ್ ಫ್ಯಾಮಿಲಿ ಲಾಸ್ಟ್ ಇಯರ್. ಇಲ್ಲಿ ನೌನ್ ಯಾವುದು ಅನ್ನೋದನ್ನು ಗೆಸ್ ಮಾಡಿ. ಸಂತೋಷ್ ಅನ್ನೋದು ಒಂದು ನೇಮ್, ಬೆಂಗಳೂರು ಅನ್ನೋದು ಒಂದು ಪ್ಲೇಸ್, ವೆಕೇಷನ್ ಅಂತ ಅಂದರೆ ಟ್ರಿಪ್ಗೆ ಇನ್ನೊಂದು ಹೆಸರು, ಫ್ಯಾಮಿಲಿ ಅ ಗ್ರೂಪ್ ಆಫ್ ರಿಲೇಟಿವ್ಸ್, ಲಾಸ್ಟ್ ಇಯರ್ ಅಂತ ಅಂದರೆ ಸ್ಪೆಸಿಫಿಕ್ ಟೈಮ್. ನೋಡಿದ್ರಲ್ಲ, ನಾನು ನಿಮ್ಗೆ ಇವತ್ತು ವರ್ಬ್ ಮತ್ತು ನೌನ್ ಬಗ್ಗೆ ಹೇಳಿದ್ದೀನಿ. ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅಲ್ಲಿ ತನಕ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್.